ತಮಿಳುನಾಡಿನಲ್ಲಿ ವರ್ಕೌಟ್ ಆಗಿದೆ ಸಿನಿಮಾ ಪಾಲಿಟಿಕ್ಸ್, ಕರ್ನಾಟಕದಲ್ಲಿ ಫೇಲ್ ಆಗಿದೆ. ಎಸ್, ಹಿಂದೆ ಎಂಜಿಆರ್ ಮತ್ತು ಜಯಲಲಿತಾ ಅವರು ನೋಡಿದ್ರೆ, ಈಗ ವಿಜಯ್ ಪಟ್ಟಕ್ಕೆ ಬಂದಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಮೊದಲ ಪ್ರಯತ್ನದಲ್ಲೇ ಜಯ ಸಿಕ್ಕಿದೆ. ಮೊದಲ ಪ್ರಯತ್ನದಲ್ಲಿ ಅಧಿಕಾರಕ್ಕೆ ಬರುವಷ್ಟು ಜನಾದೇಶ ಮತದಾರ ಕೊಡುತ್ತಾನೆ ಅಂತಂದ್ರೆ ಆ ಒಂದು ನಾಯಕರ ಮೇಲೆ ಜನರಿಗೆ ಎಷ್ಟು ವಿಶ್ವಾಸ ಇರಬೇಕು, ಅಥವಾ ಈಗಿನ ರಾಜಕೀಯ ನಾಯಕರ ಮೇಲೆ ಬೇಸರ ಬಿದ್ದಿದ್ದು ಕೂಡ ಇರಬಹುದು. ಹೊಸ ಮುಖಗಳಿಗೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರೆ. ಅಂತಹದ್ದೇ ಒಂದು ಘಟನೆಗಳು ನಡೆದಿದ್ದಾವೆ. ಕಮಲ್ ಹಾಸನ್ ಅವರು ಮತ್ತು ವಿಜಯ್ ಜೋಸೆಫ್ ಅವರು ಎಲ್ಲರೂ ಕೂಡ ರಾಜಕೀಯಕ್ಕೆ ಬಂದಿದ್ರು. ಆದ್ರೆ ವಿಜಯ್ ಸಾಧಿಸಿದಂತಹ ವಿಜಯ ಯಾರಿಗೂ ಕೂಡ ಸಾಧಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಸಿನಿಮಾ ನಟರು ರಾಜಕೀಯದಲ್ಲೂ ಕೂಡ ಸಾಧನೆ ಮಾಡಿರುವಂತದ್ದು ಉದಾಹರಣೆಗಳಿದೆ. ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ಅದು ಸಿಕ್ಕಾಪಟ್ಟೆ ಇದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಸಿನಿಮಾ ನಟರು ಸಕ್ರಿಯವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ತೊಡಗಿಕೊಂಡವರಲ್ಲ. ಹಂಗಂತ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮುಖ್ಯಮಂತ್ರಿಯಂತಹ ಆಯಕಟ್ಟಿನ ಹುದ್ದೆಗೆ ಹೋಗುವಷ್ಟು ಯಾರೂ ಬೆಳೆದಿಲ್ಲ. ಆ ಉದಾಹರಣೆಯನ್ನು ಕೊಡ್ಲಿಕ್ಕೆ ನಂಗೂ ಸಾಧ್ಯ ಆಗ್ತಾ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಎನ್.ಟಿ. ರಾಮರಾವ್ ಅವರ ಹವಾ ಪಕ್ಕದ ಅಖಂಡ ಆಂಧ್ರ ಪ್ರದೇಶದ ರಾಜ್ಯವನ್ನೇ ನೋಡಬಹುದಾದ್ರೆ, ತೆಲುಗು ಚಿತ್ರಕೋದ್ಯಮ ಬಹುದೊಡ್ಡ ಹೆಸರಾಗಿದ್ದಂತ ಎನ್.ಟಿ. ರಾಮರಾವ್ ಅವರು ಸಿನಿಮಾ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದಂತಹದ್ರ ಜೊತೆಗೆ ಅವರು ಸಿನಿಮಾಗಳನ್ನು ಕೂಡ ಮಾಡಿದ್ರು. ಅಲ್ಲಿ ಮುಖ್ಯಮಂತ್ರಿಯೂ ಕೂಡ ಆದ್ರು. ರಾಜಕೀಯವಾಗಿ ಕೂಡ ಅವರು ಬೆಳೆದು ನಿಂತರು. ಭಕ್ತಿ ಪ್ರಧಾನದ ಪಾತ್ರದಲ್ಲಿ ತೆಲುಗು ಭಾಷಿಗರ ಮನಗೆದ್ದಿದ್ದಂತಹ ಎನ್.ಟಿ.ಆರ್ 1982ರಲ್ಲಿ ತೆಲುಗು ದೇಶಂ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. 7 ವರ್ಷದ ಅವಧಿಯಲ್ಲಿ 4 ಬಾರಿ ಆಂಧ್ರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಎಂ.ಜಿ. ರಾಮಚಂದ್ರನ್ ಅವರ ಜನಪ್ರಿಯತೆ 1936ರಲ್ಲಿ ತಮಿಳು ಚಿತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದಂತಹ ಎಂ.ಜಿ. ರಾಮಚಂದ್ರನ್ ಅವರು 20ರ ದಶಕದಲ್ಲಿ ಕಾಲಿವುಡ್ ನ ಚಿತ್ರಕೋದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು. ಮೊದಲು ಕಾಂಗ್ರೆಸ್ ಪಾರ್ಟಿ ಸದಸ್ಯರಾಗಿದ್ದಂತಹ ಎಂಜಿಆರ್ ನಂತರ ಸಿಎನ್ ಅಣ್ಣದೊರೈ ನೇತೃತ್ವದ ಡಿಎಂಕೆ ಪಾರ್ಟಿಯನ್ನ ಸೇರ್ಕೊಂಡ್ರು. ಅಣ್ಣದೊರೈ ನಿಧನದ ನಂತರ ಎಐಎಡಿಎಂಕೆ ಎನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಸಿನಿಮಾದಲ್ಲಿನ ಜನಪ್ರಿಯತೆ ಇವರಿಗೆ ಸಿಕ್ಕಾಪಟ್ಟೆ ಬಲವನ್ನ ಕೊಡುತ್ತೆ. ಅದೇ ದೊಡ್ಡ ಬುನಾದಿ ಅಂತ ಆಗುತ್ತೆ. 1977ರಲ್ಲಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. 9 ವರ್ಷದ ಅವಧಿಯಲ್ಲಿ 3 ಬಾರಿ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. ಏನೋ ಅದೇ ಪಕ್ಷದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಜಯಲಲಿತಾ ಅವರು ಗೊತ್ತಿದೆ. ಸಿನಿಮಾ ಹಿನ್ನೆಲೆಯಲ್ಲಿ ಇರುವಂತಹ ಜಯಲಲಿತಾ ಅವರು 1987ರಲ್ಲಿ ಎಂಜಿಆರ್ ನಿಧನದ ನಂತರ ಎಐಎಡಿಎಂಕೆ ಪಾರ್ಟಿಯಲ್ಲಿ ಹಿಡಿತವನ್ನ ಸಾಧಿಸ್ತಾರೆ. ಜಯಲಲಿತಾ ಅವರು ಕೂಡ ತಮಿಳುನಾಡಿನ ಜನಪ್ರಿಯ ಮುಖ್ಯಮಂತ್ರಿಯಲ್ಲಿ ಒಬ್ರು. ಅವರು ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದವರು. ಎಂಜಿಆರ್ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಜಯಲಲಿತಾ ಅವರು ರಾಜಕೀಯಕ್ಕೆ ಬರ್ಲಿಕ್ಕೆ ಅವರಿಗೆ ಇದ್ದಂತಹ ಬುನಾದಿ ಅಂದ್ರೆ ಸಿನಿಮಾದಲ್ಲಿ ಸಿಕ್ಕಿರುವಂತಹ ಜನಪ್ರಿಯತೆ ಅಷ್ಟೇ ಆಗಿತ್ತು. ಕರುಣಾನಿಧಿ, ವಿಜಯಕಾಂತ್ ಮತ್ತು ಬಾಲಕೃಷ್ಣ, ಪವನ್ ಕಲ್ಯಾಣ್ ಇದೇ ರೀತಿ ತಮಿಳುನಾಡಿನ ಮತ್ತೋರ್ವ ಹಿರಿಯ ರಾಜಕಾರಣಿಯಾಗಿದ್ದು ಅಣ್ಣದೊರೈ. ಎಂ ಕರುಣಾನಿಧಿ ಕೂಡ ಸಿನಿಮಾಗೆ ಚಿತ್ರಕಥೆ, ಹಾಡಿಗೆ ಸಾಹಿತ್ಯವನ್ನ ಬರ್ಕೊಂಡಿದ್ದವರು. ಇನ್ನು ಕರುಣಾನಿಧಿ ಅವರು ಕೂಡ ಮೊಮ್ಮಗ ಹಾಲಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಸಿನಿಮಾ ಹಿನ್ನೆಲೆಯವರು. ಇದೇ ರೀತಿ ತಮಿಳು ಸಿನಿಮಾದ ಮತ್ತೊಂದು ದೊಡ್ಡ ಹೆಸರು ಅಂತಂದ್ರೆ ಕ್ಯಾಪ್ಟನ್ ವಿಜಯಕಾಂತ್ ಕೂಡ ಹೌದು. ಡಿಎಂಕೆ ಪಾರ್ಟಿಯನ್ನ ಸ್ಥಾಪಿಸಿ ರಾಜಕೀಯದಲ್ಲೂ ತಮ್ಮ ಛಾಪನ ಮೂಡಿಸಿದ ಈಗ ದಳಪತಿ ವಿಜಯ್ ತಮಿಳುನಾಡಿನ ಸರ್ಕಾರವನ್ನ ರಚಿಸುವತ್ತ ಸಾಗ್ತಾ ಇದ್ದಾರೆ. ಮಾಜಿ ಸಿಎಂ ಎನ್.ಟಿ.ಆರ್ ಅವರ ಪುತ್ರ ಆಗಿರುವಂತಹ ನಂದಮೂರಿ ಬಾಲಕೃಷ್ಣ ಅವರು ಕೂಡ ಸಿನಿಮಾ ನಟರು ಕಮ್ ರಾಜಕಾರಣಿ. ಹಿಂದೂಪುರ ಕ್ಷೇತ್ರದ ಶಾಸಕರಾಗಿ ಬಾಲಕೃಷ್ಣ ಅವರು ಕೂಡ ಮೊದಲು ಗುರುತಿಸಿಕೊಂಡಿದ್ರು ಸಿನಿಮಾದಲ್ಲಿ. ಇನ್ನು ಹಾಲಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಕೂಡ ಜನಸೇನಾ ಪಾರ್ಟಿಯನ್ನ ಹುಟ್ಟುಹಾಕಿ ರಾಜಕೀಯ ಮತ್ತು ಸಿನಿಮಾ ಎರಡೂ ಕ್ಷೇತ್ರದಲ್ಲೂ ಕೂಡ ಸಿಕ್ಕಾಪಟ್ಟೆ ಸದನ ಮಾಡ್ತಾ ಇದ್ದಾರೆ. ಏನೋ ಕರ್ನಾಟಕದಲ್ಲಿ ಅಪರೂಪದ ಉದಾಹರಣೆಗಳಿದ್ದಾವೆ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಬೆರಳೆಣಿಕೆಯಷ್ಟು ಉದಾಹರಣೆ ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ಸಿನಿಮಾ ಕಲಾವಿದರು ರಾಜಕೀಯದಲ್ಲಿ ಬೆಳೆದ ಉದಾಹರಣೆ ಸಿಕ್ಕಾಪಟ್ಟೆ ಕಮ್ಮಿ. ಚಿತ್ರಿಕೋದ್ಯಮ ಮತ್ತು ಅಭಿಮಾನಿಗಳಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹೆಸರು ಗೊತ್ತೇ ಇದೆ. ಕೇಂದ್ರ ಮತ್ತು ರಾಜ್ಯದ ಸಚಿವರಾಗಿ, ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಇನ್ನು ನಟಿ ರಮ್ಯಾ ಕೂಡ 2013ರಲ್ಲಿ ಮಂಡ್ಯದ ಸಂಸದೆಯಾಗಿದ್ಲು. ಇದಾದ ನಂತರ ಹಲವು ವರ್ಷಗಳ ಕಾಲ ಎಐಸಿಸಿಯ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸವನ್ನ ಕೂಡ ನಿರ್ವಹಿಸಿದ್ದಾರೆ. ಇನ್ನು ಕುಮಾರ್ ಬಂಗಾರಪ್ಪ ಅವರ ಹೆಸರು ಹೇಳಲೇಬೇಕು. ನಿಖಿಲ್ ಕುಮಾರಸ್ವಾಮಿ, ಎಬಿಸಿ ಪಾಟೀಲ್ ಮುಂತಾದ ಸಿನಿಮಾ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಸಿಕ್ಕಾಪಟ್ಟೆ ಜನ ಇದ್ದಾರೆ.
ಮಾಡಿದ್ದಾರೆ. ಇನ್ನು ಹಾಲಿ ಕೇಂದ್ರ ಸಚಿವ ಮತ್ತು ಮಂಡ್ಯದ ಶಾಸಕ ಎಚ್ ಡಿ ಕುಮಾರಸ್ವಾಮಿ ಅವರು ಸಿನಿಮಾ ನಿರ್ಮಾಪಕರಾಗಿ ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ. ಅದು ಕೂಡ ಈ ಹೊತ್ತಿನಲ್ಲಿ ನಾನು ನೆನಪು ಮಾಡ್ಕೊಳ್ಬೇಕು. ಉಪೇಂದ್ರ ಹುಟ್ಟುಹಾಕಿದಂತಹ ಉತ್ತಮ ಪ್ರಜಾಕೀಯ ಪಾರ್ಟಿ, ಕನ್ನಡ ಜನಪ್ರಿಯ ನಟರಲ್ಲಿ ಒಬ್ಬರಾಗಿರುವಂತಹ ಉಪೇಂದ್ರ ಅವರು ಉತ್ತಮ ಪ್ರಜಾಕೀಯ ಪಾರ್ಟಿ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿದ್ರು. ಚುನಾವಣೆಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದ್ರು. ಅದು ಜನರನ್ನ ಅಷ್ಟೊಂದು ತಲುಪಲಿಲ್ಲ, ವಿಫಲವಾಯಿತು. ಸಿನಿಮಾ ಮತ್ತು ರಾಜಕೀಯ ಜೀವನದ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಉಪೇಂದ್ರ ಅವರು ಎಲ್ಲೋ ಎಡುವುದ್ರು ಅಂತ ಅನ್ಕೊಳ್ಳುತ್ತೇನೆ. ಹೀಗಾಗಿ ಉಪೇಂದ್ರ ಅವರ ಪಾರ್ಟಿ ಕರ್ನಾಟಕ ರಾಜಕೀಯದಲ್ಲಿ ಪ್ರಭಾವ ಅಷ್ಟೊಂದು ಗಳಿಸಲಿಲ್ಲ, ಯಶಸ್ವಿ ಅಷ್ಟೊಂದು ಕಾಣಲಿಲ್ಲ. ತಮಿಳುನಾಡಿನ ಸಿನಿಮಾ ಪೊಲಿಟಿಕ್ಸ್ ಬಗ್ಗೆ ಮಾತನಾಡುವುದಾದ್ರೆ, ಕನ್ನಡ ಚಿತ್ರೋದ್ಯಮ ಧ್ರುವತಾರಿಗೆ ರಾಜಕೀಯದಿಂದ ದೂರ ಕರ್ನಾಟಕ ಕಂಡಿರುವಂತಹ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಸಿಕ್ಕಾಪಟ್ಟೆ ಒತ್ತಾಯ ಮಾಡಿದ್ರು ಕೂಡ ಅವರನ್ನು ಒಪ್ಕೊಂಡಿಲ್ಲ. ಅವರಿಗಿದ್ದಂತಹ ಜನಪ್ರಿಯತೆ, ಹೊಸ ಪಾರ್ಟಿಯನ್ನು ಹುಟ್ಟು ಹಾಕುವ ಸಾಮರ್ಥ್ಯ ಇದ್ರೂ ಕೂಡ ರಾಜಕೀಯದ ಕಡೆಗೆ ತಲೆ ಹಾಕ್ಲಿಕ್ಕೆ ಅವ್ರು ಇಷ್ಟಪಟ್ಟಿಲ್ಲ. ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಮೂಲಕ ಕನ್ನಡಿಗರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ರಾಜ್ಕುಮಾರ್ ಅವರು ಮಾಡಿದ್ರು. ಕನ್ನಡ ಚಿತ್ರೋದ್ಯಮದ ಧ್ರುವತಾರೆ ರಾಜಕೀಯದಿಂದ ದೂರ ಕಾಯ್ದುಕೊಂಡ ಹಿನ್ನೆಲೆಯಲ್ಲಿ ಇತರರು ಅವರನ್ನ ಅನುಸರಿಸ್ತಾ ಬಂದಿದ್ದಾರೆ. ರಾಜಕೀಯದ ಕಡೆ ಅಷ್ಟೊಂದು ಯಾರು ಒಲವನ್ನ ತೋರಿಸಿಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಗೀತಾ ಶಿವರಾಜ್ಕುಮಾರ್ 2 ಬಾರಿ ಚುನಾವಣೆಯಲ್ಲಿ ನಿಂತಿದ್ರು ಅಭ್ಯರ್ಥಿಯಾಗಿ, ಆದ್ರೆ ಅವರು ಸೋಲನ್ನ ಅನುಭವಿಸಿದ್ರು. ಸಿನಿಮಾವನ್ನ ಸಾಮಾಜಿಕ ಭಾಷಾ ಚಳುವಳಿಯ ರೂಪದಲ್ಲಿ ನೋಡಿರುವಂತಹ ತಮಿಳಿಗರು ಸಿನಿಮಾದಿಂದ ರಾಜಕೀಯಕ್ಕೆ ಪಲ್ಲಟವಾಗುವಂತಹ ದೀರ್ಘ ಇತಿಹಾಸ ತಮಿಳುನಾಡಿನಲ್ಲಿ ನಡೆದಿದೆ, ನಡೀತಾನೂ ಇದೆ. ಇನ್ನು ವಿಜಯ್ ಅವರು ಯಾವ ರೀತಿಯಾಗಿ ಸಮರ್ಥವಾಗಿ ನಿಭಾಯಿಸ್ತಾರ ಕಾದ್ ನೋಡ್ಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.